ವಿವಾದಕ್ಕೆ ಸಿಲುಕಿದ ಮಂಗಳೂರು ಕರ್ನಾಟಕ ಬ್ಯಾಂಕ್ ಶತಮಾನೋತ್ಸವದ ಸಂಭ್ರಮಾಚರಣೆಗೆ ಒಂದು ಜಾಹೀರಾತನ್ನ ರೆಡಿ ಮಾಡಿತು. ಆ ಜಾಹೀರಾತು ಈಗ ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಜಾಹೀರಾತಿಗೆ ಅಲ್ಲಿನ ಜನ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದುತ್ವದ ಅವಹೇಳನ ಅಂತ ಬ್ಯಾಂಕ್ನ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾಹೀರಾತಿನಲ್ಲಿ 4 ಮಾಡೆಲ್ಗಳಿದ್ದಾರೆ. ಆದ್ರೆ ಆ ಮಾಡೆಲ್ಗಳು ಬಿಂದಿಯನ್ನೇ ಹಾಕಿಲ್ಲ. ದೇಶದ ಸಂಸ್ಕೃತಿಯ ಸಂಕೇತ ಬಿಂದಿ ಅನ್ನೋದು, ಆದ್ರೆ ಬಿಂದಿಯನ್ನ ಹಾಕಿಸಿಲ್ಲ. ಆ ಜಾಹೀರಾತಿನಲ್ಲಿರುವಂತಹ ಮಾಡೆಲ್ಗಳಿಗೆ ಇದು ಮುಸ್ಲಿಮರನ್ನ ಓಲೈಸೋದಕ್ಕೆ, ಹಿಂದೂಗಳಿಗೆ ಅವಹೇಳನ ಮಾಡೋದಕ್ಕೆ ಅಂತ ಕಿಡಿಕಾರ್ತಾ ಇದ್ದಾರೆ ಜನ. ಕರ್ನಾಟಕ ಬ್ಯಾಂಕ್ ಶತಮಾನೋತ್ಸವದ ಸಂದರ್ಭದಲ್ಲಿ ರೆಡಿಯಾದಂತಹ ಜಾಹೀರಾತು ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಬ್ಯಾಂಕ್ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರಾವಳಿ ವಲಯದಲ್ಲಿ ಈ ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಬಹಳಷ್ಟು ನೆಟ್ಟಿಗರು ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಆ ಮೂಲಕ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಬಾಯ್ಕಾಟ್ ಕರ್ನಾಟಕ ಬ್ಯಾಂಕ್ ಅಂತೆಲ್ಲ ಕೆಲವರು ಪೋಸ್ಟ್ಗಳನ್ನ ಹಾಕಿದ್ದಾರೆ. ಕರಾವಳಿ ಮೂಲದ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಹಿಂದುತ್ವದ ಅವಹೇಳನ ಮಾಡಿದೆ ಈ ಅಡ್ವರ್ಟೈಸಿಂಗ್ ಮೂಲಕ ಅನ್ನುವಂಥದ್ದು ಕರಾವಳಿಗರ ಆಕ್ರೋಶ. ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಅಧಿಕಾರಿಗಳಿಗೆ ಅದನ್ನ ಟ್ಯಾಗ್ ಮಾಡ್ತಾ ಇದ್ದಾರೆ ನೆಟ್ಟಿಗರು. ಬಾಯ್ಕಾಟ್ ಕರ್ನಾಟಕ ಬ್ಯಾಂಕ್ ಅಂತಲೂ ಕೂಡ ಕೆಲವರು ಪೋಸ್ಟ್ ಹಾಕ್ತಾ ಇದ್ದಾರೆ. ಬ್ಯಾಂಕಿನ ಗ್ರಾಹಕರು, ಅಧಿಕಾರಿಗಳು, ನೌಕರರು ತಿಲಕ ಹಾಕುವವರು. ಆದರೆ ಗ್ರಾಹಕರ ಸಂಸ್ಕೃತಿಯನ್ನೇ ಜಾಹೀರಾತಿನಲ್ಲಿ ಕಡೆಗಣನೆ ಮಾಡಲಾಗಿದೆ. ಕರಾವಳಿ ಮೂಲದ ಬ್ಯಾಂಕ್ ಆಗಿರುವಂತಹ ಕರ್ನಾಟಕ ಬ್ಯಾಂಕ್ನ ಶತಮಾನೋತ್ಸವದಲ್ಲಿ ಮಾಡಿದಂತಹ ಜಾಹೀರಾತಿನಲ್ಲಿ ಬಿಂದಿ ಹಾಕಿಲ್ಲ ಮಾಡೆಲ್ಗಳು ಅನ್ನುವಂಥದ್ದು ಈಗ ಕರಾವಳಿ ವಲಯದಲ್ಲೇ ಕೆಲವರ ವಿರೋಧಕ್ಕೆ ಕಾರಣ ಆಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಜಾಹೀರಾತನ್ನ, ಮತ್ತೊಂದೆಡೆ ಅದಕ್ಕೆ ವ್ಯಕ್ತವಾದಂತಹ ಗ್ರಾಹಕರ ಆಕ್ರೋಶವನ್ನ. ಕರಾವಳಿ ಭಾಗದಲ್ಲಿ ಈ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ಆಕ್ರೋಶ ಈ ರೀತಿಯಲ್ಲಿ ಪೋಸ್ಟ್ಗಳ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತ ಆಗ್ತಾ ಇದೆ. ಕರ್ನಾಟಕ ಬ್ಯಾಂಕ್ನ ಶತಮಾನೋತ್ಸವ ಕಾರ್ಯಕ್ರಮ, ಈ ಶತಮಾನೋತ್ಸವದ ಸಂಭ್ರಮಾಚರಣೆಗೆ ಅಂತ ಒಂದು ಜಾಹೀರಾತನ್ನ ರೆಡಿ ಮಾಡಿರ್ತಾರೆ. ಅದರಲ್ಲಿ 4 ಮಾಡೆಲ್ಗಳಿದ್ದಾರೆ. ಆ ಮಾಡೆಲ್ಗಳಿಗೆ ಬಿಂದೆ ಯಾಕೆ ಹಾಕ್ಸಿಲ್ಲ ಅನ್ನೋದು ಕರಾವಳಿ ಭಾಗದ ಜನರ ಪ್ರಶ್ನೆ ಆಗಿದೆ. ಬಾಯ್ಕಾಟ್ ಕರ್ನಾಟಕ ಬ್ಯಾಂಕ್ ಅಂತಲೂ ಕೂಡ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಇದು ಗ್ರಾಹಕರ ಆಕ್ರೋಶ ಇದೆ. ಕರ್ನಾಟಕ ಬ್ಯಾಂಕ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರೋಶದ ಆ ಪೋಸ್ಟ್ಗಳನ್ನ ಕೂಡ ನೀವು ಗಮನಿಸಬಹುದು. ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ. ಕರ್ನಾಟಕ ಬ್ಯಾಂಕ್ನ ಅಧಿಕಾರಿಗಳಿಗೆ ಅದನ್ನ ಟ್ಯಾಗ್ ಮಾಡ್ತಾ ಇದ್ದಾರೆ. ಹಿಂದುತ್ವದ ಅವಹೇಳನ ಮಾಡ್ತಾ ಇದ್ದಾರೆ. ಮುಸ್ಲಿಮರ ಓಲೈಕೆಗಾಗಿ ಈ ರೀತಿ ಹೆಜ್ಜೆಯನ್ನ ಇಟ್ಟಿದೆ ಬ್ಯಾಂಕ್ ಅಂತ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಕರಾವಳಿ ಭಾಗದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ ಇದೆ. ಬಾಯ್ಕಾಟ್ ಕರ್ನಾಟಕ ಬ್ಯಾಂಕ್ ಅನ್ನೋ ಪೋಸ್ಟ್ಗಳು ಕೂಡ ರಾರಾಜಿಸ್ತಾ ಇದೆ ಈಗ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್, ಕರ್ನಾಟಕ ಬ್ಯಾಂಕ್ನ ಒಂದು ಜಾಹೀರಾತು ಇಷ್ಟು ದೊಡ್ಡ ವಿವಾದಕ್ಕೆ ಕಾರಣ ಆಗೋಯ್ತಾ? ಏನ್ ನಡೀತು? ಯಾರ್ಯಾರಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ? ಅದಕ್ಕೆ ಬ್ಯಾಂಕ್ನ ಪ್ರತಿಕ್ರಿಯೆಗಳು ಯಾವ ರೀತಿ ಬರ್ತಾ ಇದೆ? ಪ್ರತಿಮಾ, ಹೌದು, ಕರ್ನಾಟಕ ಬ್ಯಾಂಕ್ ತನ್ನ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಿನ್ನೆ ಮಂಗಳೂರಿನಲ್ಲಿ ಬಹಳ ಅದ್ದೂರಿಯಾಗಿ ಆಯೋಜನೆ ಮಾಡಿತ್ತು. ಆದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನೀಡಿದಂತಹ ಜಾಹೀರಾತಿನಲ್ಲಿ ಇರುವಂತಹ ಕೆಲವೊಂದು ಫೋಟೋಗಳು ಇದು ಸದ್ಯಕ್ಕೆ ಬಹಳಷ್ಟು ಸಾಮಾಜಿಕ ತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಅದರ ಜೊತೆಗೆ ಒಂದಷ್ಟು ಹಿಂದೂ ಪರ ಪ್ರಮುಖರು ಏನಿದ್ದಾರೆ ಅವರ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಅಂದ್ರೆ ದೇಶದ ಪ್ರತಿಷ್ಠಿತ ಖಾಸಗಿ ರಂಗದ ಬ್ಯಾಂಕ್ಗಳಲ್ಲಿ ಕರ್ನಾಟಕ ಬ್ಯಾಂಕ್ ಕೂಡ ಒಂದು. ಆದ್ರೆ ಈಗ ಅದರ ಗ್ರಾಹಕರು ಮತ್ತು ಸಾರ್ವಜನಿಕರು ಇದರ ಬಗ್ಗೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತ. ಅಂದ್ರೆ ಜಾಹೀರಾತಿನಲ್ಲಿ 4 ರೂಪದರ್ಶಿಯರಿದ್ದಾರೆ. ಆ ರೂಪದರ್ಶಿಯರು ಏನ್ ಮಾಡಿದ್ದಾರೆ ಅಂದ್ರೆ ಅವರ ಫೋಟೋದಲ್ಲಿ ಸಂಸ್ಕೃತಿಯ ಸಂಕೇತವಾಗಿರುವಂತ ಬಿಂದಿಯನ್ನೇ ಹಾಕಿಲ್ಲ ಅನ್ನುವಂಥದ್ದು ಈಗ ಕಿಡಿಕಾರಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ದೇಶಾದ್ಯಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಭಿಯಾನ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಬಿಂದಿ ಹಾಕದ ಆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಮತ್ತು ಸಂಸ್ಕೃತಿಯನ್ನ ಮರಿತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಆಗ್ತಾ ಇದೆ. ಅದರ ಮಧ್ಯೆ ಮಂಗಳೂರಿನಲ್ಲಿ ಹುಟ್ಟಿದ ಬ್ಯಾಂಕ್, ಮಂಗಳೂರಿನಲ್ಲೇ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದ ಕರಾವಳಿಯ ಬಹಳ ಪ್ರಖ್ಯಾತ ಬ್ಯಾಂಕ್. ದೇಶದ ಅನೇಕ ಕಡೆಗಳಲ್ಲಿ ಅದರ ಶಾಖೆಗಳಿದೆ. ಅನೇಕ ಹಿಂದೂಗಳು ಕೂಡ ಅದರಲ್ಲಿ ತಮ್ಮ ಖಾತೆಗಳನ್ನು ತೆರೆದಿರುವಂತದ್ದು. ಹಾಗಾಗಿ ಇದೆಲ್ಲವೂ ಕೂಡ ಇರುವಾಗ ಬ್ಯಾಂಕಿನ ಅಸಂಖ್ಯಾತ ಗ್ರಾಹಕರು ಮತ್ತು ಅಧಿಕಾರಿಗಳು ಹಾಗೂ ನೌಕರರು ತಲೆಮಾರಿನಿಂದ ತಪ್ಪದೇ ಒಂದು ಬೊಟ್ಟಿಡುವಂತ ಸಂಸ್ಕೃತಿಯನ್ನು ನಡೆಸಿಕೊಂಡು ಬರುವಂತ ಸಂದರ್ಭದಲ್ಲಿ ಅವರಿಗೆ ಇಷ್ಟವಾದ ಅವರ ಕ್ರಮ ಮತ್ತು ಪರಂಪರೆಯನ್ನ ಈ ಒಂದು ಬ್ಯಾಂಕ್ ತನ್ನ ಜಾಹೀರಾತಿನಲ್ಲಿ ಅವಗಣನೆ ಮಾಡಿದೆ. ಇದು ಖಂಡನೀಯ ಅನ್ನುವಂಥದ್ದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತದ್ದು. ನಿನ್ನೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವತಃ DCM DK ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. ಆದ್ರೆ ಈಗ ಆ ಪೋಸ್ಟ್ ನಲ್ಲಿ ಅನೇಕರು ಹೇಳಿರುವಂತ
ಇರುವಂತದ್ದು. ಬುರ್ಕಾ ಹಾಕಿದವರು ಈ ಬ್ಯಾಂಕ್ ನಲ್ಲಿ ಖಾತೆ ಹೊಂದಿರುವರೆ, ಯಾಕೆ ಈ ಓಲೈಕೆ ಅನ್ನುವಂತ ಮಾದರಿಯಲ್ಲಿ ಬಾಯ್ಕಾಟ್ ಕರ್ನಾಟಕ ಬ್ಯಾಂಕ್ ಅನ್ನುವಂತ ಪೋಸ್ಟ್ಗಳು ಕೂಡ ಒಂದಷ್ಟು ಕಡೆಗಳಲ್ಲಿ ಕಂಡು ಬಂದಿದೆ. ಅದರ ಜೊತೆಗೆ ಕೆಲವರು ಬ್ಯಾಂಕ್ನ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಕೂಡ ಈ ಒಂದು ಪೋಸ್ಟ್ಗೆ ಟ್ಯಾಗ್ ಮಾಡಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ಬ್ಯಾಂಕ್ನ ವಿಳಾಸವನ್ನ ಹಾಕಿ ದೂರವಾಣಿ ಸಂಖ್ಯೆಗಳನ್ನ ನಮೂದಿಸಿ ಇನ್ನು ಮುಂದೆ ಇವರು ಈ ರೀತಿ ಮಾಡಬಾರದು, ಅವರ ಗಮನಕ್ಕೆ ತರುವಂತ ಕೆಲಸಗಳನ್ನ ಮಾಡಿ ಅನ್ನುವಂಥದ್ದನ್ನು ಕೂಡ ಹಾಕಿದ್ದಾರೆ. ಆದ್ರೆ ಈವರೆಗೆ ಆ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಬ್ಯಾಂಕ್ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿಲ್ಲ. ಜಾಹೀರಾತು ಎಲ್ಲದರಲ್ಲೂ ಕೂಡ ಪ್ರಕಟ ಆಗಿರುವಂತದ್ದು. ಎಸ್, ಥ್ಯಾಂಕ್ ಯು ಭರತರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.